जाने वाले साल को विदाई नए साल का, ओ नए साल का हर लम्हा रहे बेफिक्र। हैप्पी न्यू ईयर, हैप्पी न्यू ईयर, हैप्पी न्यू ईयर, हैप्पी न्यू ईयर, हैप्पी 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 न्यू ईयर। ओ नए साल का हर लम्हा रहे बेफिक्र, रहे बेफिक्र। हैप्पी न्यू ईयर, हैप्पी न्यू ईयर, हैप्पी न्यू ईयर, हैप्पी न्यू ईयर, हैप्पी 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 न्यू ईयर। मस्तक पर चमके है सितारा, मैं सितारा बाबा का प्यारा। मस्तक पर चमके है सितारा, मैं सितारा बाबा का प्यारा। मेरे दिल का हाल वो जाने, आज हुआ मैं दुनिया के हर दुख से बेखबर, रहे बेफिक्र। हैप्पी न्यू ईयर, हो नए साल का हर लम्हा रहे बेफिक्र। सभी को ढेर सारी बधाइयों के साथ ये नया साल की मुबारक हो, मुबारक हो, मुबारक हो। मस्ती में है हम परवाने, शिव पे फिदा होने आए दीवाने। मस्ती में है हम परवाने, शिव पे फिदा होने आए दीवाने। बाबा के आशिक हम पुराने। सूरज के बिना सुबह नहीं होगा, सूरज के बिना सुबह नहीं होगा, मूर्ति के बिना मंदिर नहीं होगा, शिव के बिना शिवालय नहीं होगा, आत्मा के बिना शरीर नहीं होगा। शरीर में आत्मा रहे तो वो शिव समान है, शरीर में आत्मा रहे तो वो शिव समान है, मगर शरीर में आत्मा नहीं तो वो शिव समान है। जवानी में लड़का बोलता है लड़की से, मैं चांद को तोड़ के लाता हूँ तेरे लिए। जवानी में लड़का बोलता है लड़की से, मैं चांद को तोड़ के लाता हूँ तेरे लिए। मैं सूरज को हाथ में लेके आता हूँ तेरे लिए। सितारों से तेरा मांग भरता हूँ, कमल फूल को तोड़ के लाता हूँ तेरे लिए। वही लड़का, सेम लड़का बुढ़ापे में बोलता है, टांग टूट गए प्रिय मैं क्या करूँ तेरे लिए। हाथ कट गए प्रिय मैं क्या करूँ तेरे लिए। कमर कमजोर हो गए प्रिय मैं क्या करूं तेरे लिए। कमल फूल का नाम ही निशानी भूल गए प्रिय मैं क्या करूं। लोग चाहते हैं बाल होना काला काला, लोग चाहते हैं बाल होना काला काला, लोग चाहते हैं मुख होना गोरा गोरा। सफ़ेद बालों को काला बनाने के लिए यूज़ करते हैं काला काला पाउडर। काला मुख को सफ़ेद बनाने के लिए यूज़ करते हैं गोरा गोरा पाउडर। मगर दोनों पाउडर का पावर टेम्पररी है, दोनों पाउडर का पावर टेम्पररी है। सफ़ेद सफ़ेद ही रहेगा, काला ಕಾಲ ಇದೆ. ಶಕ್ತಿ ಬಂದಾಗ ಫೀಲ್ ಆಗ್ತದೆ ಮತ್ತು ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಮತ್ತು ಯಾವ ಕಡೆಯೂ ಲಕ್ಷ್ಯ ಹೋಗದೆ ಒಂದೇ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡಿ ಲಕ್ಷ್ಯ ಕೊಟ್ಟು ಕೇಳ್ಬೋದು, ಲಕ್ಷ್ಯ ಕೊಟ್ಟು ನಾವು ಅದರ ಅನುಭವವನ್ನು ಮಾಡ್ಬೋದು. ಅಷ್ಟೇ ಸುಂದರವಾಗಿ ಮೂಡಿ ಬಂತು. ಅದೇ ಲಕ್ಷ್ಯ ಎಲ್ಲ ಬಾಬಾರ ಕಡೆನೇ ಹೋಗುತ್ತೆ ಮತ್ತು ಎಲ್ಲಿಯೂ ಅಂತೇಳಿ ಬರುವುದಿಲ್ಲ. ಎಲ್ಲರಿಗೂ ಜನವರಿ ಹೊಸ ವರ್ಷ 1ನೇ ತಾರೀಕು ಎಲ್ಲರೂ ಸುಖ ಶಾಂತಿಯಿಂದ ಎಲ್ಲರೂ ಇದೇ ಥರ ಮುಂದಿನ ಈ ವರ್ಷ ಇಂದು 26ನೇ ಇಸ್ವಿನೂ ಸುಖ ಶಾಂತಿಯಿಂದ ಹೋಗಲಿ. ಎಲ್ಲರಿಗೂ ನಮಸ್ಕಾರಗಳು. ಬೆಳಗ್ಗಿಂದ ನಾವು ಯೋಗಕ್ಕೆ ಬಂದ್ವಿ. ಅದೊಂದು ಶ್ರೀಖಂಡ ಪುರಿ ತಿಂದಂಗೆ ಆಯಿತು. ಯಾಕಂದ್ರೆ ಕೂತು ಯೋಗ ಮಾಡೋದು, ನಿತ್ಯ ಒಬ್ರಿಗೊಬ್ರಿಗೆ ದೃಷ್ಟಿ ಕೊಟ್ಟು ನೋಡೋದು, ಅದೊಂದು ನಮಗೆ ಅಗದಿ ಸಿಹಿಯಾದ ಮನಸ್ಸಿನಿಂದ ಸಿಹಿಯಾದ ಅನುಭವ ಅದು.
ಮತ್ತು ನಾವು ಮೊದಲು ಯೋಗ ಮಾಡ್ತಿದ್ವು, ಆದರೆ ಅದು ಯೋಗ ಬೇರೆ, ಇದು ಯೋಗ ಬೇರೆ. ಅದು ನಾವು ಯೋಗ ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ದು ಅದೊಂಥರ ಯೋಗ ಅಂದರೆ ಅದು ಬಾಡಿ ಯೋಗ ಆಗ್ತದೆ. ಇದು ಆತ್ಮಯೋಗ, ಇದು ಆತ್ಮಕ್ಕೆ ಶಕ್ತಿ ಕೊಡೋಂಥ ಯೋಗ. ಇದು ನನಗೆ ಭಾಳ ಖುಷಿ ಆಯಿತು. ಇಂಥದನ್ನು ಇಲ್ಲಿ ಮಾಡ್ರಿಕ್ಕೆಲ್ಲ ಫಸ್ಟ್ ಇದೇ ಮಾಡಿದ್ದು ಒಳ್ಳೆಯದು. ಭಾಳ ನನಗೆ ಸಂತೋಷ ಆಯಿತು. ಓಂ ಶಾಂತಿ. ಎಲ್ಲರಿಗೂ ಓಂ ಶಾಂತಿ. ಎಲ್ಲರಿಗೂ ಬಾಬನ ಜೊತೆಯಾಗಿ ಇವತ್ತೆಲ್ಲರೂ ಯೋಗ ಮಾಡಿದ್ದೀವಿ. ಬಾಬರಿಗೂ ನಿಮಗೂ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ಈ ಕಾರ್ಯಕ್ರಮವನ್ನು ಎಷ್ಟು ಚೆಂದಾಗಿ ನಮ್ಮ ವಂದನಾ ದೀದಿಯವರು ನೆರವೇರಿಸಿದ್ದಾರೆ. ಎಲ್ಲರಿಗೂ ಯೋಗದ ಹುಮ್ಮಸ್ಸು ತುಂಬಿದ್ದಾರೆ ಹೊಸ ವರ್ಷಕ್ಕೆ. ಅವರಿಗೆ ಈ ಅರೇಂಜ್ಮೆಂಟು ಜೊತೆಗೆ ಭೋಗದ ಅರೇಂಜ್ಮೆಂಟು, ಕೇಕ್ ಅರೇಂಜ್ಮೆಂಟು ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಂದರೆ ಅಕ್ಕವ್ರಿಗೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಮತ್ತು ಈ ಹೊಸ ವರ್ಷ ಎಲ್ಲರಿಗೂ ಚೈತನ್ಯ, ಸಮೃದ್ಧಿ, ಪವಿತ್ರತೆ, ಶಾಂತಿ, ಒಬ್ರಿಗೊಬ್ಬರು ಸಹಯೋಗ ಎಲ್ಲ ರೀತಿಯಿಂದ ಕೊಟ್ಟು ಅಗದಿ ಚೆಂದಾಗಿರೋಣ ಅಂಥೇಳಿ ನಾನು ತಮ್ಮೆಲ್ಲರಲ್ಲಿ ಆಶಿಸ್ತೇನೆ. ಅದೇ ರೀತಿ ಇವತ್ತು ಬೆಳಿಗ್ಗೆ ಬರಬೇಕಾದ್ರೆ ಸ್ವಲ್ಪ ಥಂಡಿ ಅಂತೀವಿ, ಆದರೆ ಇಲ್ಲಿ ಹೊರಗೆ ಬಂದಮೇಲೆ ಥಂಡಿ ಎಲ್ಲ ಬಿಟ್ಟೋತು. ಬಾಬನ ಮನೆಗೆ ಬಂದ ನಂತರ ಅಂತೂ ಇನ್ನೂ ನಾವು ಚೈತನ್ಯ ಅದೀವಿ. ನನಗೇನು ಇವತ್ತು ಪ್ರಾಪ್ತಿ ಆದಿದ್ದಂದ್ರೆ ಯೋಗದಾನ ಮಾಡುವಾಗ ಬಾಬರು ಏನು ಮೇಲಿಂದ ನನಗೇನು ಸಕಾಶ ಕೊಡ್ತಾಯಿದ್ದಾರೆ, ಅದನ್ನು ಅಕ್ಕೋರಿಗೆ ನಾ ಕೊಡ್ತಾಯಿದ್ದೀನಿ ಅನ್ನೋ ಅನುಭವ ನನಗೆ ಭಾಳ ಇತ್ತು. ಎಲ್ಲ ಶಕ್ತಿ ಇದನ್ನೆಲ್ಲ ಬಾಬಾ ಧಾರೆ ಇರೋದ್ರು ನನಗೆ, ಅದನ್ನು ಅವ್ರಿಗೆ ನಾನು ಕೊಟ್ಟಂಥ ಅನುಭವ ಆಯಿತು. ಮತ್ತು ಅವರಿಂದನೂ ನನಗೆ ಒಳ್ಳೆಯ ದೃಷ್ಟಿ ಸಿಕ್ತು. ಆಮೇಲೆ ಸುಖದ ಅನ್ಬೋದು. ಈಗ ಫಸ್ಟ್ ಡೇನೇ ಇಷ್ಟ ಆಯಿತು, ಇನ್ನು 26 ದಿವಸ ತನಕ ನಾವು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂಥೇಳಿ ಇವತ್ತು ಊಹಿಸಿದೆ. ನನಗೆ ಅಗದಿ ಶಾಂತಿ ಅನುಭವ, ಸುಖ ಅನುಭವ ಮತ್ತು ಪ್ರಸನ್ನತೆ, ವಾತಾವರಣ. ಹೊಸ ವರ್ಷ ಶುರುವಾತನೂ ಭಾಳ ಚೆಂದ ಆಯಿತು ಬಾಬನ ಮನೆಯಲ್ಲಿ. ಅದಕ್ಕೆ ಭಾಳ ಖುಷಿ ಆಯಿತು. ಅಕ್ಕವರು ಈ ರೀತಿ ಅರೇಂಜ್ಮೆಂಟ್ ಮಾಡಿದ್ದಕ್ಕೆ ಅವ್ರಿಗೆ ಮತ್ತೊಮ್ಮೆ ಹೊಸ ವರ್ಷ ಶುಭಾಶಯ ಹೇಳಿ ನಾನು ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷ ಶುಭಾಶಯನ ಕೋರಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ಅಕ್ಕರಿಗೆ ಎಲ್ಲ ನಮಸ್ಕಾರ ಮತ್ತು ಹೊಸ ವರ್ಷದ ಶುಭಾಶಯಗಳು. ಎಲ್ಲ ಮುಂಜಾನೆ ಬಂದೀವಿ, ಎಲ್ಲ ಯೋಗ ಮಾಡಿದೀವಿ, ಎಲ್ಲ ಮನಸ್ಸಿಗೆ ಸಮಾಧಾನ ಆಯಿತು ಮತ್ತು शांतते सिक्तू. ओम शांती. सगळ्यांना नवीन वर्षाच्या हार्दिक शुभेच्छा. मला आज फारच चांगला अनुभव आला. कधी मी एवढा अनुभव घेतला नव्हता. पहिल्यांदाच मला चांगला अनुभव आला आहे. आत्मिक दृष्टी मिळाली मला. समोर शिवबा उभे राहिल्यासारखे वाटले आणि सुख, समाधान, शक्ती सगळं काही मला मिळालं. आता या 21 दिवसात मला सर्वच काही मिळू द्या अशी मी शिवबाबाकडे इच्छा व्यक्त करते आणि मी माझं हेच संपत. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಬೆಳಗ್ಗೆ ಎದ್ದು ಯೋಗಕ್ಕೆ ಬರೋದು ಚೆನ್ನಾಗಿ ಅನ್ನಿಸ್ತಿದೆ ರೀ. ಮತ್ತು ಇಲ್ಲಿ ಬಂದು ಭಾಳ ಚಲೋ ಆಗಿದ್ದಾರೆ ನಮ್ಗೆ. ಪೈಲ ಹೆಂಗೆ ಅನ್ನಿಸ್ತಿತ್ತಂದ್ರೆ ರೀ, ಯಾಕೆ ಹೋಗೋನು ಇಲ್ಲಿ ಅನ್ನಿಸ್ತಿತ್ತು. ಈಗ ಒಂದು ದಿವ್ಸ ಇಲ್ಲಿ ಬರಲಿಲ್ಲ ಅಂದ್ರೆ ಹೆಂಗೆ ಆಕತ್ತಂದ್ರೆ ರೀ, ಎಲ್ಲೋ ಬಿಟ್ಟು ಹೋದಂಗೆ ಆಗಾಕತ್ತೈತಿ. ಅದಕ್ಕೆ ಇವತ್ತು ನಾನು ಬರೀ ಯೋಗ ಮಾಡಿ ಹೋಗ್ಬೇಕಂತ ಅಂತಿದ್ದೆ. ಮತ್ತು ಬಾಬಾ ನನಗೆ ಭೋಗ ತಿನ್ಲಿಕ್ಕೆ ಕರ್ಸ್ಕೊಂಡ್ರು. ಭೋಗ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಂದು ಪಕೋಡ ಮತ್ತು ಮಿರ್ಚಿ ಪಕೋಡ, ಪಲಾವು ಮತ್ತು ಕೇಕು, ಬಾದಾಮ್ ಹಾಲು. ಓಂ ಶಾಂತಿ. ಯಾವಾಗಲೂ ಭಜಿಸುವೆ ದೇವಾ ನಿನ್ನ ನಾಮವನ್ನು, ಯಾವಾಗಲೂ ಭಜಿಸುವೆ. ಭಾವ ಭಕ್ತಿ ಪ್ರೇಮ ವಿಧಿಸಿ ಸದಾ ನಿನ್ನನು ಸ್ಮರಿಸುವೆ. ದೇವಾ ನಿನ್ನ ನಾಮವನ್ನು ಯಾವಾಗಲೂ ಭಜಿಸುವೆ. ನಾನು ನಿನ್ನ ಬಿಡುವೆನಲ್ಲ, ನೀನು ಎನಗೆ ಬಿಡೆನು ಸಲ. ನಾನು ನಿನ್ನ ಬಿಡುವೆನಲ್ಲ, ನೀನು ನನಗೆ ಬಿಡಲು ಸಲ್ಲ. ಇದೇ ನನ್ನ ವಿಜಯ ವಿಠಲ, ಸ್ಮದಾ ನಿನ್ನನು ಸ್ಮರಿಸುವೆ.
ದೇವಾ ನಿನ್ನ ನಾಮವನ್ನು ಯಾವಾಗಲೂ ಭಜಿಸುವೆ. ದೇವಾ ನಿನ್ನ ನಾಮವನ್ನು ಯಾವಾಗಲೂ ಭಜಿಸುವೆ. ಮುಕ್ತನಾಗಬೇಕು ಎಂದು ಮೂರ್ತಿನಾರುತಿಯತ್ತುವೆ. ಮುಕ್ತನಾಗಬೇಕು ಎಂದು ಮೂರ್ತಿನಾರುತಿಯತ್ತುವೆ. ದೇವಾ ನಿನ್ನ ನಾಮವನ್ನು ಯಾವಾಗಲೂ ಭಜಿಸುವೆ. ದೇವಾ ನಿನ್ನ ನಾಮವನ್ನು ಯಾವಾಗಲೂ ಭಜಿಸುವೆ.